ಸರಳತೆಗೆ ಮತ್ತೊಂದು ಹೆಸರು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಚಿನ್ನವನ್ನ ಯಾಕೆ ಧರಿಸ್ತಾ ಇರಲಿಲ್ಲ? ಅಣ್ಣವರೇ ಕೊಟ್ಟಿದ್ದ ಕಾರಣಗಳಿವೆ. ಅದನ್ನ ಇದೀಗ ಸ್ವತಃ ಮಂಡ್ಯ ರಮೇಶ್ ಅವರೇ ಹೇಳ್ಕೊಂಡಿದ್ದಾರೆ. ಏನು ಕಾರಣ ಇರಬಹುದು? ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ಚಿನ್ನ ಧರಿಸ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ಸರಳತೆಗೆ ಹೆಸರಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್. ಕನ್ನಡ ಸಿನಿಮಾ ರಂಗದಲ್ಲಿ ಅವರು ಅದೆಷ್ಟೇ ದೊಡ್ಡ ನಟರಾಗಿದ್ದರೂ ಅಣ್ಣವರು ಬದುಕಿದ ರೀತಿಗೆ ಅಭಿಮಾನಿಗಳಾದವರು ಅಸಂಖ್ಯಾತ ಮಂದಿ ಇದ್ದಾರೆ. ಸಿನಿಮಾಗಳಲ್ಲಿ ರಾಜ್ಕುಮಾರನಂತೆ ಕಂಡ್ರು, ರಿಯಲ್ ಲೈಫ್ನಲ್ಲಿ ತುಂಬ ಸಿಂಪಲ್. ಒಂದು ಬಿಳಿ ಶರ್ಟ್, ಒಂದು ಪಂಚೆಯಲ್ಲಿಯೇ ಬದುಕು ಸಾಗಿಸಿದ್ದ ಮೇರು ನಟ. ಇವರ ಸರಳತೆಯನ್ನ ಅದೆಷ್ಟೋ ಮಂದಿ ಇಂದಿಗೂ ಪಾಲಿಸ್ಕೊಂಡು ಮುನ್ನಡೀತಾ ಇದ್ದಾರೆ. ಅಣ್ಣವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ಆದರೂ ಅವರ ಬದುಕಿನ ಕುರಿತು ಗಣ್ಯರು ಇಂದಿಗೂ ಮಾತನಾಡ್ತಾರೆ. ಕನ್ನಡ ಭಾಷೆ ಸಂಸ್ಕೃತಿಯನ್ನ ಪಸರಿಸಿದ್ದ ರಾಜ್ಕುಮಾರ್ ಬಗ್ಗೆ ಗೊತ್ತಿಲ್ಲದ ಹಲವು ಸಂಗತಿಗಳನ್ನ ಬಿಚ್ಚಿಡ್ತಾನೆ ಇರ್ತಾರೆ. ಇಂತಹದ್ದೇ ಒಂದು ಸಂಗತಿ ಅಂದರೆ, ಅಣ್ಣವರು ಜೀವನ ಪರ್ಯಂತ ಮೈ ಮೇಲೆ ಚಿನ್ನವನ್ನೇ ಧರಿಸಲಿಲ್ಲ. ಅವ್ರು ಮನಸ್ಸು ಮಾಡಿದ್ರೆ ಚಿನ್ನದಲ್ಲಿಯೇ ಮುಳುಗಿಸುವ ಅಭಿಮಾನಿಗಳು ಇದ್ರು. ಯಾಕೆ ಚಿನ್ನವನ್ನ ಧರಿಸಿಲ್ಲ? ಇದಕ್ಕೆ ಅಣ್ಣವರು ಕೊಟ್ಟ ಕಾರಣವೇ ಬೇರೆ ಇದೆ. ಡಾಕ್ಟರ್ ರಾಜ್ಕುಮಾರ್ ಸರಳ ಜೀವನ ನಡೆಸಿದ್ರು ಅನ್ನೋದು ನಿಜ, ಆದರೆ ಚಿನ್ನವನ್ನ ಯಾಕೆ ಧರಿಸಿಲ್ಲ ಅನ್ನೋದಕ್ಕೆ ಅವರು ಕಾರಣವನ್ನು ನೀಡಿದ್ರು. ಕಾರ್ಯಕ್ರಮದಲ್ಲಿ ಕನ್ನಡದ ಹಿರಿಯ ನಟ ಮಂಡ್ಯ ರಮೇಶ್ ಅವರು ಈ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಅಣ್ಣವರು ಯಾಕೆ ಚಿನ್ನವನ್ನ ಧರಿಸ್ತಾ ಇರಲಿಲ್ಲ ಎಂಬ ವಿಷಯವನ್ನ ರಿವೀಲ್ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆಯನ್ನ ಮಂಡ್ಯ ರಮೇಶ್ ಅವರು ತುಂಬಾನೇ ಸೊಗಸಾಗಿ ವರ್ಣಿಸಿದ್ದಾರೆ. ಅಣ್ಣವರ ಮುಗ್ಧತೆಯನ್ನ ಹೊಗಳಿ ಕೊಂಡಾಡಿದ್ದಾರೆ. ರಾಜ್ಕುಮಾರ್ ಬಿಳಿ ಪಂಚೆ ಉಟ್ಕೊಳ್ತಾ ಇದ್ರು, ಚಿನ್ನ ಹಾಕೊಳ್ತಾ ಇರಲಿಲ್ಲ, ಸಾಧಾರಣವಾಗಿ ಇರ್ತಾ ಇದ್ರು. 500 ರೂಪಾಯಿ ನೋಟ್ ಪ್ರಿಂಟ್ ಆಗಿದ್ಯಾ ಅಂತ ಕೇಳ್ತಾ ಇದ್ರು. ಅವರಲ್ಲೊಂದು ಮುಗ್ಧತೆ ಇರ್ತಾ ಇತ್ತು, ತನ್ನಷ್ಟಕ್ಕೆ ತಾನು ಇರ್ತಾ ಇದ್ರು ಅಂತ ಮಂಡ್ಯ ರಮೇಶ್ ಅವರು ಹೇಳ್ತಾರೆ. ಅಣ್ಣವ್ರಿಗೆ ಒಮ್ಮೆ ಯಾಕೆ ನೀವು ಚಿನ್ನವನ್ನ ಧರಿಸೋದಿಲ್ಲ ಅಂತ ಆಪ್ತರು ಕೇಳಿದ್ರಂತೆ. ಅದಕ್ಕೆ ರಾಜ್ಕುಮಾರ್ ಕೊಟ್ಟ ಉತ್ತರ ಏನಿತ್ತು ಅನ್ನೋದನ್ನ ಮಂಡ್ಯ ರಮೇಶ್ ಬಿಚ್ಚಿಟ್ಟಿದ್ದಾರೆ. ಯಾಕಣ್ಣ ನೀವು ಚಿನ್ನ ಹಾಕೋದಿಲ್ಲ ಅಂತ ಕೇಳಿದ್ರೆ, ಬಬ್ರು ವಾಹನದಲ್ಲಿ ಕಿರೀಟ ಹಾಕಿದ್ನಲ್ಲ, ಕೃಷ್ಣ ದೇವರಾಯನದ್ದು ಕತ್ತಿ ಹಿಡಿದುಕೊಂಡಿದ್ನಲ್ಲ, ಬೇರೆ ಬೇರೆ ಸಮಯದಲ್ಲಿ ಹಾಕಿಕೊಂಡಿದ್ದೀನಲ್ಲ, ಅದನ್ನೆಲ್ಲ ಜನ ನಿಜ ಅಂತ ನಂಬ್ಕೊಂಡಿದ್ದಾರೆ. ಅಷ್ಟೆಲ್ಲ ನಂಬ್ಕೊಂಡ ಮೇಲೆ ಈಗ ಚಿನ್ನ ಯಾಕೆ ಹಾಕೊಳ್ಬೇಕು ಅಂತ ಕೇಳಿದ್ರಂತೆ. ಪುಟ್ಕೋಸಿ 2 ಸೈಟ್ ಮಾಡಿದವರು, 4 ಸೀರಿಯಲ್ ಮಾಡಿದವರು, 1 ಸಿನಿಮಾ ಮಾಡಿದವರು ಕೈಗೆ ಎದೆವರೆಗೂ ಚಿನ್ನ ಹಾಕೊಳ್ತಾರೆ. 8 ಕಾರು, 9 ಮನೆ, ಸತ್ತಾಗ ಪಕ್ಕದ ಮನೆಯವರೆಗೂ ಇವರು ಯಾರು ಅಂತ ಗೊತ್ತಿರಲ್ಲ. ಆದರೆ ರಾಜ್ಕುಮಾರ ಕನ್ನಡ ಜನತೆಗೆ ಪಾಠ ಅಂತ ಮಂಡ್ಯ ರಮೇಶ್ ಅವರು ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದಾರೆ.